ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ಇವತ್ತು ಲಾಸ್ಟ್ ಡೇಟ್ ಅಂತಲೇ ಹೇಳ್ಬೋದು ಫೀಸ್ ಪೇಮೆಂಟ್ ಮಾಡೋಕ್ಕೆ. ಪ್ರತಿಯೊಬ್ಬರು ಕೂಡ ಇವತ್ತು ಹೋಗಿ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇವತ್ತು ಬ್ಯಾಂಕ್ ರಜಾ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಿದ್ದಾರೆ. ಬ್ಯಾಂಕ್ ರಜಾ ಇದ್ರೂ ಕೂಡ ನೀವು ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇವತ್ತು ಬ್ಯಾಂಕ್ ರಜೆ, ಕೆಲವೊಂದು ಬ್ಯಾಂಕ್ಗಳು ಓಪನ್ ಇರುತ್ತೆ, ನೋಡಿ ಟ್ರೈ ಮಾಡಿ. ಅಕಸ್ಮಾತ್ ಓಪನ್ ಇಲ್ಲ ಅಂತ ಹೇಳೋದಾದರೆ ಆನ್ಲೈನ್ ಪೇಮೆಂಟನ್ನು ಮಾಡಿ ಇವತ್ತರೊಳಗೆ ಮುಗಿಸಿ. ಏನಕ್ಕಪ್ಪ ಅಂದರೆ ನಿಮಗೆ ಮಂಡೇ ತನಕನೂ ಕೂಡ ಫೀಸ್ ಪೇಮೆಂಟ್ ಮಾಡೋಕ್ಕೆ ಟೈಮ್ ಕೊಡಬಹುದು. ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ. ಏನಕ್ಕಪ್ಪ ಅಂದರೆ ಇವತ್ತು ನಾಳೆ ಬ್ಯಾಂಕ್ ರಜಾ ಇರೋದ್ರಿಂದ ಮಂಡೇ ತನಕನೂ ಕೂಡ ಮಂಡೇ ಒಂದು ದಿವಸ ನಿಮಗೆ ಇಲ್ಲಿ ಟೈಮ್ ಕೊಡ್ಬೋದು. ಅಕಸ್ಮಾತ್ ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ ನೀವು ಫೀಸ್ ಪೇಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತೇ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನೆನ್ನೆಲ್ಲನೂ ಕೂಡ ಟೈಮ್ ಇತ್ತು, ಮೊನ್ನೆ ಟೈಮ್ ಇತ್ತು, ನೀವು ಪೇಮೆಂಟ್ ಮಾಡಬೇಕಾಗಿತ್ತು, ಆ್ಯಕ್ಚುಲಾಗಿ ನೀವು ಮಾಡಿಲ್ಲ ಅಂತ ಹೇಳೋದಾದರೆ ಇವತ್ತು ಲಾಸ್ಟ್ ಇದೆ 2 ಗಂಟೆ ಒಳಗಡೆ ನೀವು ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ಓಕೆನಾ, ಲಾಸ್ಟ್ ಚಾನ್ಸ್ ಇದು. ಸೊ ಇವಾಗ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಬಗ್ಗೆ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಅವರು ಕಾಸ್ಟ್ ಆ್ಯಂಡ್ ಡೆಪಾಸಿಟೂ ಕೂಡ ಪೇ ಮಾಡಿದ್ರು ಅಲ್ವಾ. ಸೊ ಇವಾಗಲೂ ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಸೀಟ್ಸ್ ಆಗಲಿಲ್ಲ ಅಂದರೆ, ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಕಾಸ್ಟ್ ಆ್ಯಂಡ್ ಡೆಪಾಸಿಟು ವಾಪಸ್ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ವಾಪಸ್ ಬರುತ್ತೆ. ಒಂದು ವೇಳೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ 100% ಅಮೌಂಟ್ ಬಂದುಬಿಟ್ಟು ವಾಪಸ್ ಬರುತ್ತೆ. ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅದು ಮಧ್ಯಾಹ್ನ ಬರುತ್ತೆ ವಿಡಿಯೋ, ಯಾವ ರೀತಿ ನೀವು ಪ್ರೋಸೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಎರಡನೇದಾಗಿ ಇವಾಗ ತುಂಬ ಜನ ಕೇಳ್ತಿರುವಂಥದ್ದು, ಸೀಟ್ ಅಲಾಟ್ಮೆಂಟ್ ಆಗಿದೆ ನೋಡಿ, ಅವರು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಬಂದುಬಿಟ್ಟು ಇವಾಗ ಹೈಯೆಸ್ಟ್ ಅಮೌಂಟ್ಗಳು ಪೇ ಮಾಡಿದ್ದೀವಿ ನಾವು. ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಬಂದುಬಿಟ್ಟು ನಿಮಗೆ ಅಮೌಂಟ್ ವಾಪಸ್ ಬರುತ್ತಾ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ನಾರ್ಮಲ್ ಆಗಿ ನಿಮಗೆ ಒಂದು ವೇಳೆ ಸೀಟ್ ನೀವು ಅಲಾಟ್ಮೆಂಟ್ ಆಗಿದೆ ಅಂತ ಹೇಳೋದಾದರೆ ಕಾಸ್ಟ್ ಆ್ಯಂಡ್ ಡೆಪಾಸಿಟು ಕೂಡ ಪೇ ಮಾಡಿದ್ದೀರಾ ಅಂದರೆ ನಿಮ್ಮ ಫೀಸ್ ಕನ್ಸೆಷನ್ಸಲ್ಲಿ ನಿಮಗೆ ಇಲ್ಲಿ ಮೈನಸ್ ಮಾಡ್ಕೊತಾರೆ. ತಲೆ ಕೆಡಿಸ್ಕೊಳೋದು ಒಂದು ಅವಶ್ಯಕತೆ ಇಲ್ಲ. ನೀವು ಏನು 10,000 ರೂಪಾಯಿ ಪೇ ಮಾಡಿದಿರೋ 10,000 ರೂಪಾಯಿಗೂ ಕೂಡ ಖಂಡಿತವಾಗ್ಲೂ ಕೂಡ ವ್ಯಾಲ್ಯೂ ಇದೆ ಅಲ್ವಾ. ಸೊ ಹಾಗಾಗಿ ಇವಾಗ ಫೀಸ್ ಪೇಮೆಂಟ್ ಮಾಡಿದ ತಕ್ಷಣ ಅದಕ್ಕೆ ರೆಡ್ಯೂಸ್ ಆಗುತ್ತೆ. ಒಂದು ವೇಳೆ ನೀವು ಫೀಸ್ ಕಮ್ಮಿ ಪೇ ಮಾಡಿದ್ದೀರಾ ಅಂತ ಹೇಳೋದಾದರೆ ಅದಕ್ಕೆ ಆ್ಯಡ್ ಆನ್ ಆಗುತ್ತೆ. ಓಕೆನಾ, ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಅಡ್ಮಿಷನ್ ಪ್ರೋಸೆಸ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿ. ನೀಟ್ನ ಒಂದು ರಿಸಲ್ಟ್ ಬಗ್ಗೆ ತುಂಬ ಜನ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ ಎಲ್ಲರಿಗೂ ಕೂಡ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.